ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನಗಳ ನಂತರ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿದೆ. ಅದು ಇವತ್ತು ರಿಲೀಸ್ ಆಗಿರುವಂಥ ಭೈರಾದೇವಿ. ರಾಧಿಕಾ ಕುಮಾರಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಮತ್ತು ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ನಟಿಸಿರುವಂಥ ಅನುಪ್ರಭಾಕರ್, ರಮೇಶ್ ಅರವಿಂದ್, ರಂಗಾಯಣ ರಘು, ತುಂಬ ತುಂಬ ಅದ್ಭುತ ಕಲಾವಿದರು ಮಾಡಿರುವಂಥ ಒಂದು ಒಳ್ಳೆ ಮೂವಿ ಭೈರಾದೇವಿ. ಈ ದಸರಾಗೆ ಒಂದು ಒಳ್ಳೆ ಗಿಫ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೂವಿ ಅಷ್ಟು ಅದ್ಭುತವಾಗಿ ಬಂದಿದೆ. ನನಗೆ ಪರ್ಸ್ನಲ್ ಇಷ್ಟ ಆದದ್ದು ಒಂದು ಫೈಟಿಂಗ್ ಸೀನಲ್ಲಿ, ಒಂದು ಸ್ಮಶಾನದಲ್ಲಿ ಒಂದು ಫೈಟಿಂಗ್ ಸೀನ್ ಮಾಡಿದ್ದಾರೆ. ಅದರಲ್ಲಿ ಅಮೇಝಿಂಗ್ ಆಗಿದೆ ಆ ಫೈಟಿಂಗ್ ಸೀನು. ಪ್ಲಸ್ ಒಂದು ಸಾಂಗಲ್ಲಿ ರಾಧಿಕಾ ಅವರು ಒಂದು ಕಾಳಿ ಪಾತ್ರದಲ್ಲಿ ಒಂದು ಬರ್ತಾರೆ. ಅದನ್ನ ನೋಡೋಕ್ಕೇ ಒಂಥರ ಖುಷಿಯಾಗುತ್ತೆ. ಮತ್ತು ಅದರಲ್ಲಿ ನಮ್ಮ ಹಿಂದೂ ದೇವತೆಗಳನ್ನು ಒಂದಷ್ಟು ನೇಮ್ಗಳು ಬರುತ್ತೆ. ಅದು ಕೇಳೋಕ್ಕೆ ಒಂಥರ ಅದ್ಭುತ. ಇನ್ನು ರಮೇಶ್ ಅವ್ರ ಆ್ಯಕ್ಟಿಂಗ್ ಅಂತೂ ಕೇಳಂಗೆ ಇಲ್ಲ. ಇಲ್ಲಿವರೆಗೂ ನೀವು ನೋಡಿರುವಂಥ ರಮೇಶ್ ಅರವಿಂದೇ ಬೇರೆ, ಬಟ್ ಈ ಸಿನಿಮಾದಲ್ಲಿ ರಮೇಶ್ ಅವರು ಮಾಡಿರುವಂಥ ಪಾತ್ರನೇ ಬೇರೆ. ಮೂವಿ ಫಸ್ಟ್ ಹಾಫಲ್ಲಿ ಒಂಥರ ಇದೆ, ಸೆಕೆಂಡ್ ಹಾಫಲ್ಲಿ ಇನ್ನೊಂಥರ ಟರ್ನಿಂಗ್ ಇದೆ. ತುಂಬ ಥ್ರಿಲ್ಲಿಂಗ್ ಆಗಿದೆ. ಇದುವರೆಗೂ ರಮೇಶ್ ಅವರ ನೀವು ನೋಡಿರೋ ರೀತಿನೇ ಬೇರೆ, ಬಟ್ ಈ ಮೂವಿಲಿ ಅವ್ರ ಆ್ಯಕ್ಟಿಂಗು, ಅವ್ರು ಮಾಡಿರೋ ಪಾತ್ರನೇ ಡಿಫ್ರೆಂಟ್ ಆಗಿದೆ. ಇಡೀ ಕುಟುಂಬ ಸಮೇತ ನೋಡುವಂಥ ಒಂದು ಒಳ್ಳೆ ಮೂವಿ, ಹಾರರ್ ಮೂವಿ, ಒಂದು ಥ್ರಿಲ್ಲಿಂಗ್ ಇರುವಂಥ ಮೂವಿ. ತಪ್ಪದೆ ಎಲ್ಲರೂ ಕೂಡ ಭೈರಾದೇವಿ ಮೂವಿನ ನೋಡಿ ಪ್ರೋತ್ಸಾಹಿಸಿ. ದಯವಿಟ್ಟು ಯಾರೂ ಕೂಡ ಪೈರಸಿ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ಮೂವಿ ಮಾಡೋಕ್ಕೆ ಅವ್ರು ಕೋಟ್ಯಾಂತರ ರೂಪಾಯಿ ದುಡ್ಡು ಸುರಿದಿರ್ತಾರೆ. ದಯವಿಟ್ಟು ಯಾರೂ ಕೂಡ ಪೈರಸಿ ಮಾಡಬೇಡಿ. ನಮ್ಮ ಕನ್ನಡ ಚಿತ್ರಗಳನ್ನ ಆದಷ್ಟು ಥಿಯೇಟ್ರಿಗೆ ಬಂದು ನೋಡಿ, ಬೆಳೆಸಿ. ಒಂದು ಒಳ್ಳೆ ಮೂವಿ ಬಂದಿದೆ, ಮಿಸ್ ಮಾಡದೆ ಕುಟುಂಬ ಸಮೇತ ಹೋಗಿ ಭೈರಾದೇವಿ ಮೂವಿನ ನೋಡಿ.